ಬೀದಿ ಬದಿ ವ್ಯಾಪಾರದ ಸಂಡೇ ಬಜಾರ್ ಈ ವಾರ ಕಾರ್ಯಾಚರಿಸಲಿದ್ದು ಸಂಡೇ ಬಜಾರ್ ಬೀದಿ ಬದಿ ವ್ಯಾಪಾರ ಮಾಡಲು ಈ ವಾರ ಸಾಧ್ಯವಾಗದು ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತ ರಾಹುಲ್ ರತ್ನಂ ಹೇಳಿದ್ದಾರೆ. ಮುಂದಿನ ವಾರ ಬೀದಿ ಬದಿ ವ್ಯಾಪಾರಸ್ಥರ ಮುಖಂಡರನ್ನು ಕರೆದು ಸರ್ಕಾರ ತಂದಿರುವ ಕಾನೂನಿನ ಅನ್ವಯ ವ್ಯಾಪಾರಸ್ಥರಿಗೆ ವಲಯ ಗುರುತಿಸಿ ಆ ಸ್ಥಳದಲ್ಲಿ ವ್ಯವಹಾರ ಮಾಡುವ ವಿಚಾರವಾಗಿ ಮಾತುಕತೆ ನಡೆಸಲಿದ್ದೇವೆ ಎಂದವರು ತಿಳಿಸಿದ್ದಾರೆ. ಸಂಡೇ ವ್ಯಾಪಾರಕ್ಕೋಸ್ಕರ ಹಿಂದಿನ 2 ವಾರದಿಂದ ನಾವು ಕಾರ್ಪೊರೇಷನಿಂದ ಬೀದಿ ವ್ಯಾಪಾರಿಗಳಿಗೆ ನಾವು ತೆಗ್ತಾ ಇದ್ದೀವಿ. ಸೊ ಬಿಕಾಸ್ ಇದು ವೆಂಡಿಂಗ್ ಝೋನ್ ಆಗಿಲ್ಲ, ಅದಕ್ಕೋಸ್ಕರ ರೂಲ್ ಪ್ರಕಾರ ನಮ್ಮ ಆಫೀಸಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ವಾದ ಏನಿದೆ, ಇಲ್ಲಿ ಸ್ವಲ್ಪ ವ್ಯಾಪಾರ ಸಿಗುತ್ತೆ, ಇದೆಲ್ಲ ಸಿಗುತ್ತೆ. ಸೊ ಇದು ಒಂದು ರೂಲ್ ಪ್ರಕಾರ ನೋಡಬೇಕಾಗ್ತದೆ. ಸೊ ನಾವಿವತ್ತು ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ ನೆಕ್ಸ್ಟ್ ಸಂಡೇ ಅವರು ಮಾಡಲ್ಲ, ಬಿಕಾಸ್ ಅವರು ರೂಲ್ ಪ್ರಕಾರ ಮಾಡಲಿಕ್ಕೆ ಬರಲ್ಲ. ಮುಂದಿನ ವಾರ ಮಂಗಳವಾರ ಅಥವಾ ಬುಧವಾರ ನಾನು ಅವ್ರ ಜೊತೆ ಮೀಟಿಂಗ್ ಮಾಡ್ತೀನಿ. ನಮ್ಮದು ಟೌನ್ ಪ್ಲ್ಯಾನಿಂಗ್, ನಮ್ಮದು ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಏನಿದೆ ಮತ್ತು ಸರ್ಕಾರ ವತಿಯಿಂದ ಏನು ರೂಲ್ಸ್ ಮಾಡಿದ್ದಾರೆ ಆ ರೂಲ್ ಪ್ರಕಾರ ಯಾವ ರೀತಿಯಲ್ಲಿ ಅವ್ರಿಗೆ ನಾವು ಅನುಕೂಲ ಮಾಡ್ಬೋದು, ಆ ನಿಟ್ಟಿನಲ್ಲಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು, ಬಿಕಾಸ್ ನಮ್ಗೆ ಅವ್ರಿಗೆ ಲೈವ್ಲಿಹುಡ್ ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ರೂಲ್ ಪ್ರಕಾರ ಮಾಡಿ ನೆಕ್ಸ್ಟ್ ಸಂಡೆಯಿಂದ ಯಾವ ರೀತಿಯಲ್ಲಿ ನಾವು ಅನುಕೂಲ ಮಾಡ್ಬೋದು ನಾವು ನೋಡ್ತೇವೆ. ಇನ್ನೊಂದು ವಿಷಯ ಏನಿದೆ, ಇಲ್ಲಿ ನಮ್ಮದು ವೆಂಡಿಂಗ್ ಝೋನ್ ನಾವು ಮಾಡಿದ್ದೀವಿ. ಆ ವೆಂಡಿಂಗ್ ಝೋನಲ್ಲಿ ಕೂಡ ಸರಿಯಾಗಿ ಯೂಸ್ ಆಗ್ತಾ ಇಲ್ಲ, ಉಪಯೋಗ ಆಗ್ತಾ ಇಲ್ಲ. ಸೊ ಅವ್ರು ಯಾವ ರೀತಿಯಲ್ಲಿ ಅದು ಅನುಕೂಲ ಮಾಡ್ಬೋದು, ಅವರು ಒಂದು 2 ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಒನ್ ಟೈಪ್ ತರಕಾರಿ ಇದ್ದರೆ ತರಕಾರಿ ಕಡ ಅಲ್ಲಿ ಇರಬೇಕು, ಆ ಥರ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಆ ಸಜೆಷನ್ಸ್ ಕೂಡ ಮುಂದಿನ ವಾರ ಅದು ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಸೊ ನಮ್ಮದು ಉದ್ದೇಶ ಏನಿದೆ, ಬೀದಿ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರದ್ದು ಜೀವನಕ್ಕೋಸ್ಕರ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಯಾವುದೇ ರೂಲ್ಸ್, ಯಾವುದೇ ಕಾನೂನು ಉಲ್ಲಂಘನೆ ಆಗಬಾರ್ದು. ಆಮೇಲೆ ಯಾರಿಗೂ ತಪ್ಪಾಗಬಾರ್ದು. ಆ ವಾರ್ಡಲ್ಲಿ ಈ ವಾರ್ಡಲ್ಲಿ ಇವರಿಗೆ ಸ್ವಲ್ಪ ಹೆಚ್ಚು ಸಿಗುತ್ತೆ, ಕಡಿಮೆ ಸಿಗುತ್ತೆ, ಆ ಥರ ಕೂಡ ಆಗಬಾರ್ದು. ಸೊ ಒಟ್ಟಿಗೆ ಸೇರಿ ನಾವು ನಮ್ಮಿಂದ ಫೋರ್ಸ್ ಮಾಡಲ್ಲ, ಎಲ್ಲ ಸೇರಿ ನಾವು ಮೀಟಿಂಗ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಫೈನಲ್ ಡಿಸಿಷನ್ ಬರುತ್ತೆ ಆ ಥರ ಡಿಸಿಷನ್ ಮಾಡ್ತೀವಿ.